Hello friends, welcome to Catalyst Chemistry. Okay, last class we have discussed some questions, 3 to 4 questions. Question number 12 is completed. Okay, next one is what 13 is also completed. For better you have to check all these 4 structures. Okay, ಇದ್ರೊಳಗೆ C1 C4 ಗ್ಲೈಕೋಸೈಡಿಕ್ ಬಾಂಡ್ ಈಸ್ ನಾಟ್ ಫೌಂಡ್ ಅಂತ ಕೇಳತ್ತಾರ. ಇದು ಸುಕ್ರೋಸ್ ಒಳಗೆ 1 2 ಬರ್ತೈತಿ. ಓಕೆ, ಇಲ್ಲಿ ಆಲ್ರೆಡಿ ಬರ್ದಿರೋದು ಕರೆಕ್ಟ್ ಅದ. ಓಕೆ, 1 2 ಬರ್ತದೆ, ಚೆಕ್ ಮಾಡ್ಕೊಡ್ರಿ. ಅವು ಸ್ಟ್ರಕ್ಚರ್ ತೆಗಿಬೇಕಂದ್ರೆ ಟೈಮ್ ಕನ್ಸ್ಯೂಮ್ ಆಗದೆ. ಡೈರೆಕ್ಟ್ ಅದ ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಚೆಕ್ ಮಾಡ್ಕೊಡ್ರಿ. 1 4 ಅದ, ಮಾಲ್ಟೋಸು, ಸ್ಟಾರ್ಚು, ಸುಕ್ರೋಸ್ 1 2 ಒಳಗೆ ಬರ್ತದೆ. ಓಕೆ, ನೆಕ್ಸ್ಟ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ in this video. The next question is question number 14. In this case, which of the following polymer has strongest intermolecular force of attraction? Okay, this is a question. Okay, polymer mein question kelidare avra. Okay, PUC second year topic. Which of the following polymer has strongest intermolecular force of attraction? They are asking. ಇದ್ರೊಳಗೆ ಯಾವುದು ಸ್ಟ್ರಾಂಗೆಸ್ಟ್ ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಐತೆ ಅಂದ್ರೆ ಜಸ್ಟ್ ನೀವು ಥಿಂಕ್ ಮಾಡ್ಬೇಕು. ಇನ್ ದಿಸ್ ಕೇಸ್ ವೇರ್ ದೇರ್ ಇಸ್ ಅ ಹೈಡ್ರೋಜನ್ ಬಾಂಡಿಂಗ್ ಎಲ್ಲಿ ಪಾಸಿಬಲ್ ಆಗ್ತದೆ ಅನ್ನೋ ಥಿಂಕ್ ಮಾಡಬೇಕು. ಓಕೆ, ಈಗ ಪಾಲಿಥೀನ್ ಸ್ಟ್ರಕ್ಚರ್ ನೋಡ್ರಿ, ನಿಯೋಫ್ರಿನ್ ನೋಡ್ರಿ, ಪಾಲಿಸ್ಟೈರಿನ್ ನೋಡ್ರಿ, ಟೆರ್ಲಿನ್ ನೋಡ್ರಿ. ಓಕೆ, ಆಲ್ ದೀಸ್ 4 ಸ್ಟ್ರಕ್ಚರ್ಸ್ ಆರ್ ಇಂಪಾರ್ಟೆಂಟ್. ರೈಟ್ ಆನ್ಸರ್ ಅಂದರೆ ಇದ್ರೊಳಗೆ ಡಿ ಈಸ್ ಅ ರೈಟ್ ಆನ್ಸರ್. ಇನ್ ದಿಸ್ ಕೇಸ್ ಟೆರ್ಲಿನ್ ಹ್ಯಾವಿಂಗ್ ಅ ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಕಾಸ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ದೇರ್. ಓಕೆ, ಅದು ಹೆಂಗೆ ಅಂತ ನೋಡೋಣ ಒನ್ ಬೈ ಒನ್ನ. ಓಕೆ, ಈಗ ನೋಡ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14 ಆಪ್ಷನ್ ಡಿ ಈಸ್ ರೈಟ್. ಓಕೆ, ಕ್ಲಿಯರ್ ಆಯಿತು, 1 ಪಾಯಿಂಟ್. ಈಗ ನೋಡ ಪಾಲಿಥೀನ್ ಅಂತಂದರೆ ಇಟ್ ಈಸ್ ವಾಟ್ ಈಸ್ ಅ ಮೋನೋಮರ್ ಆಫ್ ಪಾಲಿಥೀನ್ ಅಂದ್ರೆ ಪಾಲಿಮರ. ಪಾಲಿ ಅಂದ್ರೆ ಮೆನಿ ಅಂದಂಗೆ, ಮೋನೋಮರ್ ಅಂದ್ರೆ ಒಂದು ಅಂದಂಗೆ. ಓಕೆ, ಇಲ್ಲೊಂದು ಪಾಯಿಂಟ್ ಬರೀತಾನ ಸಿಂಪಲ್. ಇದು ಯಾವುದೋ ಎ ಪಾಯಿಂಟ್ ಬರೀತಾನ. ಏದು ಏನು ಮೀನಿಂಗಪ್ಪ ಅಂಥೇಳಿ, ದ ಮೋನೋಮರ್ ಆಫ್ ಪಾಲಿಥೀನ್ ಈಸ್ ಯಾವ್ದು ಹೇಳ, ಇಥೇನ್. ಇದಕ್ಕೆ ಏನಂತ ಕರೀತಾರೆ, ಇಥೇನ್. ಓಕೆ, ಅಂದ್ರೆ ಏನು ಮೀನಿಂಗ್ ಇದೆ, C2H4. ಈಗ ನೋಡ ಪಾಲಿಥೀನ್ ಆಗ್ಬೇಕಂತಂದ್ರೆ ಇಥೇನ್ ಮೋನೋಮರ್. ಈಗ ನೋಡ ಒಂದು ಸಿಂಪಲ್ ನಾ ಟೆಕ್ನಿಕ್ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ಡಿಟೇಲ್ ಹೇಳತ್ತೀನಿ ಅಷ್ಟೇ, ನಿಮ್ಗೆ ಗೊತ್ತಿತ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ. ಈಗ ನೋಡ CH3NH3 ಇಲ್ಲಿ N ಮೋಲ್ಸ್ ಇರ್ತೈತಿ. ಓಕೆ, C2H4 ಅಲ್ಲ ಇದು. ಏನು ನೋಡಪ್ಪ ಇದು ಇಥೇನು, ಏನು ಆಗ್ಬೇಕಿದೆ, ಇಥೀನ್ ಆಗಬೇಕು. ಇಥೇನಲ್ಲ, ಇಥೀನ್, ENE. ಓಕೆ, ಅಂದ್ರೆ ಡಬಲ್ ಬಾಂಡ CH2 ಹಿಂಗೈತಿ ಅದು. ಓಕೆ, ಇದು ಮೋನೋಮರ್. ಇದಕ್ಕೆ ಸಿಂಗಲ್ ಐತಿ. ಇಲ್ಲಿ N=1 ಹಾಕ್ಬೋದಲ್ಲ ನೀವು. ಇಫ್ N=1 ಹಾಕಿದೆ ಅಂದ್ರೆ ಮೋನೋಮರ್ ಆಗ್ತೈತಿ ಅದು. ಇದಕ್ಕೆ ಏನಂತ ಕರಿತೀರಿ, ಇಥೀನ್ ಈಸ್ ಅ ಮೋನೋಮರ್. ಇದನ್ನು ಪಾಲಿಮರ್ ಹೆಂಗೆ ಬರೀತಾರೆ ಹೇಳ್ರಿ ನೋಡೋಣ. ಹಿಂಗೆ ನೋಡಿ, CH2 ಸಿಂಗಲ್ ಬಾಂಡ್ CH2 ಹಿಂಗೆ ಕಂಟಿನ್ಯೂ ಮಾಡಿ ಇಲ್ಲಿ N ಬರೋದಂದ್ರೆ ದಿಸ್ ಈಸ್ ಕಾಲ್ಡ್ ಪಾಲಿಮರ್ ಅಂತ ಕರೀತಾರೆ ಯೂಶ್ವಲಿ. ಇದಕ್ಕೆ ಪಾಲಿಮರ್ ಒಳಗೆ ಪರ್ಟಿಕ್ಯುಲರ್ಲಿ ಏನಂತ ಕರೀತಾರೆ ಹೇಳ, ಪಾಲಿಥೀನ್ ಇದೆ. ಪಾಲಿಮರ್ ಜನರಲ್ ನೇಮ್, ಪಾಲಿಥೀನ್ ಇಸ್ ಅ ಪರ್ಟಿಕ್ಯುಲರ್ ನೇಮ್. ಓಕೆ, ಇದ್ರೊಳಗೆ ಏನರ ಹೈಡ್ರೋಜನ್ ಬಾಂಡಿಂಗ್ ಐತೆ. ಹೈಡ್ರೋಜನ್ ಬಾಂಡಿಂಗ್ ಎಲ್ಲಿ ಪಾಸಿಬಲ್ ಆಗ್ತದೆ ಹೇಳ, ಓನ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಸ್ ಪಾಸಿಬಲ್ ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ಫ್ಲೋರಿನ್. ಇಲ್ಲೆತ್ತಂದ್ರೆ ಅಷ್ಟು ಹೈಡ್ರೋಜನ್ ಬಾಂಡಿಂಗ್ ಆಗ್ತದೆ. ಹೈಡ್ರೋಜನ್ ಬಾಂಡಿಂಗ್ ಆಗ್ತಂದ್ರೆ ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತೈತಿ ಅದನ್ನು. ಫಸ್ಟ್ ಆಪ್ಷನ್ ಒಳಗೆ ಹೈಡ್ರೋಜನ್ ಬಾಂಡಿಂಗ್ ಅಂತೂ ಇಲ್ಲ, ಯಾಕಂದ್ರೆ ಆಕ್ಸಿಜನ್ ಇಲ್ಲಲ್ಲ. ನೆಕ್ಸ್ಟ್ ನಿಯೋಫ್ರಿನ್ ಥಿಂಕ್ ಮಾಡಿರಿ. ನಿಯೋಪ್ರಿನ್ ಈಸ್ ಅ ಪಾಲಿಮರ್. ವಾಟ್ ಈಸ್ ಅ ಮೋನೋಮರ್ ಆಫ್ ನಿಯೋಪ್ರಿನ್ ಮೋನೋಮರ್ ನೀವು ಥಿಂಕ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಪಾಲಿಸ್ಟೈರಿನ್ ಬರ್ತದೆ. ನಾನು ಡೈರೆಕ್ಟ್ ಬರೀಲ್ಲ, ಪಾಲಿಸ್ಟೈರಿನ್. ಆಪ್ಷನ್ ಬಿ ದ ಬರೀತೀನಿ ಅದ ಮೀನಿಂಗ. ಈಗ ನೋಡ ಪಾಲಿಸ್ಟೈರಿನ್ ಅಂದ್ರೆ CH ಬರ್ತದೆ, ಡಬಲ್ ಬಾಂಡ್ CH2. ಇದಕ್ಕೆ ಏನಂತ ಕರಿತಾರೆ ಹೇಳ, ಸ್ಟೈರಿನ್. ಇದು ಸ್ಟೈರಿನ್ ಈಸ್ ಅ ಮೋನೋಮರ್. ಇದು N ಇಟ್ಕೊಳ್ರಿ, ಎಲ್ಲ ಬುಕ್ನ ಕೊಟ್ಟ ನೋಡಿ. ಇದನ್ನ ಆಮೇಲೆ ಏನು ಮಾಡಿರಿ, ಹಿಂಗೆ ಮಾಡಿರಿ, ಕಂಟಿನ್ಯೂ ಮಾಡಿರಿ, ಈ ಕಡೆ ಸೈಡ್ N ಬರಿಬೋದು ನೀವು. ಹಂಗೂ ಪಾಲಿಸ್ಟೈರಿನ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಗೊತ್ತಾಯ್ತಾ. ಇದಕ್ಕೆ ಸ್ಟೈರಿನ್. ಇಲ್ಲಿ ಈಸ್ ದೇರ್ ಎನಿ ಆಕ್ಸಿಜನ್, ನೋ ಆಕ್ಸಿಜನ್, ಬಿಡ್ರಿ. ನೆಕ್ಸ್ಟ್ ನಿಯೋಪ್ರಿನ್ ಆಯಿತಾ. ಯಾವ್ದು ಮುಗಿತಪ್ಪ ಇದು, ನಿಯೋಪ್ರಿನ್ ಯಾವುದಿದೆ ಇದು, ನಾ ಬರೋದು ಪಾಲಿಸ್ಟೈರಿನ ಇದೆ ಅಂದರೆ ಸೀದ ಬರೋದನ್ನೇ ಈಗ. ಓಕೆ, ಸೀದಿದೆ. ನೆಕ್ಸ್ಟ್ ಬೀದ ನಿಯೋಪ್ರಿನ್ದ ಮೋನೋಮರ್ ಏನು ಹೇಳ, ಕ್ಲೋರೋಪ್ರಿನ್ ಅಂದ್ರೆ ಹೆಂಗೆ ಬರೀತಾರಪ್ಪ ಅದನ್ನ, CH2 ಸ್ಟ್ರಕ್ಚರ್ ಸ್ವಲ್ಪ ನೋಡ್ಕೋಬೇಕಾ. CH2C ಒಂದು Cl ಇರ್ತದೆ, ಇಲ್ಲಿ CH2 ಬರ್ತದೆ, CH. ಓಕೆ, ರೈಟ್, CH. ನೆಕ್ಸ್ಟ್ ಒನ್ ಈಸ್ CH2. ಹಾಂ, ದಿಸ್ ಈಸ್ ಕಾಲ್ಡ್ ಕ್ಲೋರೋಪ್ರಿನ್. ಇಂಪಾರ್ಟೆಂಟ್ ಇದೆ ಕ್ಲೋರೋಪ್ರಿನ್ ಈಸ್ ಅ ಮೋನೋಮರ್. ಓಕೆ, ನಿಮಗೆ ಪಾಲಿಮರ್ ಬೇಕಾಗ್ತದ್ರೆ ಏನು ಈ ಟೈಪ್ ಬರೋದ್ರಿಂದ ದಟ್ ಈಸ್ ಕಾಲ್ಡ್ ವಾಟ್, ಪಾಲಿಮರ್. ಅವಾಗೇನು ಪಾಲಿಮರ್ ಡಬಲ್ ಬಾಂಡ್ ಬರಲ್ಲ, ಸಿಂಗಲ್ ಬಾಂಡ್ ಬರ್ತದೆ. ಓಕೆ, ಈ ಬಾಂಡ್ ಶಿಫ್ಟ್ ಆಗ್ತದೆ. ಗೊತ್ತಾಯ್ತಾ. ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಲ್ಲ.
ನೆಕ್ಸ್ಟ್ ನೀವು ಟೆರ್ಲಿನ್ ತೊಗೋತೀರಿ. ಟೆರ್ಲಿನ್ ಈಸ್ ಅ ರೈಟ್ ಆನ್ಸರ್. ಟೆರ್ಲಿನ್ ಒಳಗೆ 2 ಪಾಯಿಂಟ್ಸ್ ಅದಾವೆ. 2 ಪಾಯಿಂಟ್ಸ್ ಅಂದ್ರೆ ಫಸ್ಟ್ ಪಾಯಿಂಟ್ ಈಸ್ ದಟ್ ಈಸ್ ಕಾಲ್ಡ್ ವಾಟ್, ಡೈರೆಕ್ಟ್ ಬರಿತೇನೆ ಇಲ್ಲಿ COH ಐತಿ, ಒಂದು COH. ಇದು ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ಇದಕ್ಕೆ ಬೆಂಜಿನ್ ಅಥವಾ 1,4 ತೊಗೊಂಡ್ಬಿಡ್ರಿ. 1,4 ಹೆಂಗೆ ಬಂತೇಳ? 1 2 3 4 1,4 ಬೆಂಜಿನ್ ಡೈ 1,4 ಬೆಂಜಿನ್ ಡೈಕಾರ್ಬೋಕ್ಸಿಲಿಕ್ ಆ್ಯಸಿಡ್ 1,4 ಬೆಂಜಿನ್ ಡೈಕಾರ್ಬೋಲಿಕ್ ಆ್ಯಸಿಡ್ ಐತಿ. ಇದ್ರೊಳಗೆ ಏನು ಇದನ್ನು ಮಾಡಿರಿ, ಇಥೇನ್ 1,2 ಡಯಾಲ್ ಆ್ಯಡ್ ಮಾಡ್ಬೇಕು. ಇದ್ರೊಳಗೆ ಏನು ಬನ್ನಿ, ಇಥೇನ್ 1,2 ಡಯಾಲ್. ಇಥೇನ್ 1,2 ಡಯಾಲ್ ಅಂತಂದ್ರೆ ಹೆಂಗೆ ಸ್ಟ್ರಕ್ಚರ್? CH2OH. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ಇಥೇನ್. IPC ನೇಮ ಇದೆ 1,2 ಡಯಾಲ್. ಇಲ್ಲಿ ನೋಡ, ಇಲ್ಲಿ ಆಕ್ಸಿಜನ್ ಐತಿ ಅಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಚಾನ್ಸಸ್ ಐತಿ. ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇತ್ತಂದ್ರೆ ಇಂಟ್ರಾಕ್ಷನ್ ಜಾಸ್ತಿ ಇರ್ತದೆ. ಇಲ್ಲಿ ಇಂಟ್ರಾಕ್ಷನ್ ಜಾಸ್ತಿ ಇತ್ತಂದ್ರೆ ಆಬ್ವಿಯಸ್ಲಿ ಅದನ್ನ ಕೇಳತ್ತಾರೆ ಅವರು, ಸ್ಟ್ರಾಂಗೆಸ್ಟ್ ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೇಳತ್ತಾನ. ಓಕೆ, ಇಲ್ಲೇನಾಗ್ತದೆ ಅಂದ್ರೆ ಇಂಪಾರ್ಟೆಂಟನ, ಇದನ್ನೆರಡು ಕೂಡಿಸಿ ಇಲ್ಲಿ ಕೆಳಗೆ ಬರೀತೀನಪ್ಪ. ಇದ್ರೊಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏನು, ದೇರ್ ಈಸ್ ಅ ರಿಲೀಸ್ ಆಫ್ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗ್ತದೆ ನೋಡಿ. ಈ ರೀತಿ ನೀವು ವಾಟರ್ ಮಾಲಿಕ್ಯೂಲ್ ತೆಗೆದ್ರೆ ಅಂದರೆ ಯೂಸ್ವಲಿ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ಹಿಂಗೆ ಕಂಡೆನ್ಸೇಷನ್ ರಿಯಾಕ್ಷನ್ ನಾನು ಹಿಂಗೆ ಬರೀತೀನಿ. ನೀವು ಎನ್ ಬೇಕಾದ್ರೆ ಎನ್ ಬರ್ಕೋಬೋದು ಇಲ್ಲಿ, ಎನ್ ಯಾಕೆ ಹೇಳ, ದೀಸ್ ಟು ಆರ್ ಮೋನೋಮರ್. ದ ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ಟೆರ್ಲಿನ್ ಆರ್ ಡೆಕ್ರಾನ್ ಅಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ಪಾಲಿಮರ್. ಇದೆಲ್ಲ ನಿಮ್ಗೆ ಬೇಕಾಗಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ರೀ. ಓಕೆ, ನೀವು ಡೈರೆಕ್ಟ್ ಆಪ್ಷನ್ಸ್ ಕರೆಕ್ಟ್ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ನೋಡ, ಸಿ ಡಬಲ್ ಬಾಂಡು ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಇರ್ತೈತಿ ಇದು ಹಿಂಗೆ. ಆಮೇಲೆ ಇಲ್ಲಿ ಸಿ ಡಬಲ್ ಬಾಂಡ್ ಇದು O, ನೆಕ್ಸ್ಟ್ ಇಲ್ಲೇನು CH2 ಅಂದ್ರೆ ಇಲ್ಲಿ ಸಿ ಇರ್ತದೆ, ಈ ಕಡೆ ಅದನ್ನ CH2 ಹಿಂಗೆ ಬರೀಲ್ಲ, ಇಲ್ಲಿ ಕಾರ್ಬನ್ ಬರಿತೀನಿ ತೊಗೊಳ್ರಪ್ಪ. ಒಂದು ಹೈಡ್ರೋಜನ್ ನೆಕ್ಸ್ಟ್ ಏನು ಉಳಿತಪ್ಪ ಇಲ್ಲಿ CH2 ಕಂಟಿನ್ಯೂ ಆಗ್ತದಲ್ಲ, ಈ ಕಡೆ OH ಹೋಯ್ತದಂದ್ರೆ CH2 ಸಿ ಡಬಲ್ ಬಾಂಡ್ ಓನು ಬರಿಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿಯೂ ಬರಿಬೋದು. CH2 ಡೈರೆಕ್ಟ್ ಬರ್ದ್ರೆ ನಡಿತೈತಿ. ಹಿಂಗೆ ಬರೋದ, ಇಲ್ಲಿ ಏನು ಬರೋದ್ರಂದ್ರೆ ದಿಸ್ ಈಸ್ ಕಾಲ್ಡ್ ವಾಟ್, ಏನಂತ ಕರಿತೀರಿ ಇದಕ್ಕೆ? ಟೆರ್ಲಿನ್ ಅಂತಾರೆ. ಇನ್ನೊಂದು ನೇಮ್ ಏನಂತಾರೆ? ಡೆಕ್ರಾನ್ ಅಂತಾರೆ. ಇಲ್ಲಿ ಏನಾಗ್ತದೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ ಇಲ್ಲಿ. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ ಅಂದ್ರೆ ಏನು ಎಕ್ಸಾಕ್ಟ್ ಇಲ್ಲಿ ತೋರ್ಸಕ್ಕೆ ಬರೋಲ್ಲ, ಬಟ್ ಏನು ಇಲ್ಲಿ ಆಕ್ಸಿಜನ್ ಅದ, ಇಲ್ಲೊಂದು ಹೈಡ್ರೋಜನ್ ಅದ. ಓಕೆ, ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಅದ, ಹೈಡ್ರೋಜನ್ ಅದ, ಇಲ್ಲಿ ಇಂಟ್ರಾಕ್ಷನ್ ಆಗಿ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತಂದ್ರೆ ದಿಸ್ ಈಸ್ ಕಾಲ್ಡ್ ವಾಟ್, ಸ್ಟ್ರಾಂಗೆಸ್ಟ್. ಗೊತ್ತಾಯ್ತಾ? ಇದಕ್ಕೆ ಟೆರ್ಲಿನ್ ಆರ್ ಡೆಕ್ರಾನ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್, ನೋಡ್ಕೊಂಬಿಟ್ರಿ. ನಿಮ್ಗೆ NCERT ಒಳಗೆ ಕೊಟ್ಟಾನೆ, ಇದನ್ನೆಲ್ಲ ಕ್ಲಿಯರ್ ಕಟ್ ಕೊಟ್ಟಾನ, ನೀವು ನೋಡ್ಕೋಬೋದು ಅಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, NCERT ಒಳಗೆ ಆಯ್ತು. ಅದು ಕ್ಲಿಯರ್ ಆಯ್ತು ಪಾಯಿಂಟಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೈಟಮಿನ್ಸ್ ಈಸ್ ನಾಟ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ ಅಂತ ಕೇಳತ್ತ ನಾವು. ಓಕೆ, ಯಾವುದು ನಾಟ್ ಸ್ಟೋರ್ಡ್? ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 15 ಆಪ್ಷನ್ ಹೇಳಿಬಿಡ್ತೀನಿ ಯಾವುದು ಅಂತೇಳಿ. ಡಿ ಆಪ್ಷನ್ ಈಸ್ ರೈಟ್. ಇದ್ರೊಳಗೆ ಡಿ ಆಪ್ಷನ್ ಈಸ್ ರೈಟ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ವೈಟಮಿನ್ಸ್ ಈಸ್ ನಾಟ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ? ಅಡಿಪೋಸ್ ಟಿಶ್ಯೂ ಒಳಗೆ ಸ್ಟೋರ್ ಮಾಡ್ಬೇಕಂದ್ರೆ ದಟ್ ಈಸ್ ಕಾಲ್ಡ್ ವಾಟರ್, ಅಂದ್ರೆ ವಾಟರ್ ಸಾಲ್ಯುಬಲ್. ಫ್ಯಾಟ್ ಸಾಲ್ಯುಬಲ್ ಇದ್ದು ಅಷ್ಟೇ ಸ್ಟೋರ್ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ವಾಟರ್ ಸಾಲ್ಯುಬಲ್ ಇತ್ತಂದ್ರೆ ದಟ್ ಈಸ್ ನಾಟ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ. ಅಂದರೆ ಏನು ಮೀನಿಂಗ ಹೇಳ, ಇಲ್ಲಿ ನೋಡ, ಫಾರ್ ಎಕ್ಸಾಂಪಲ್ ಎ ಐತಿ, ಡಿ, ಇ, ದೀಸ್ 3 ಆರ್ ಫ್ಯಾಟ್ ಸಾಲ್ಯುಬಲ್. ಓಕೆ, ಫ್ಯಾಟ್ ಸಾಲ್ಯುಬಲ್, ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಇಸ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ. ಓಕೆ, ಫ್ಯಾಟ್ ಸಾಲ್ಯುಬಲ್ ಹೆಂಗೆ ಬರಿತೀರಿ ಇಲ್ಲಿ, ಕಂಟಿನ್ಯೂ ಬರಿಲ್ಲ, ಹೆಂಗೆ ಬರಿಲ್ಲ, ಫ್ಯಾಟ್ ಸಾಲ್ಯುಬಲ್ ಅದಕ್ಕೆ ಹೆಂಗೆ ಬರಿತೀನಿ ಇಲ್ಲಿ, ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಇಲ್ಲಿ ಬರಿತೀನಿ. ಇನ್ನೇನು ಬೇಕಾದ್ರೆ ನಿಮ್ಗೆ ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಸ್ಟೋರ್ಡ್, ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಸ್ಟೋರ್ಡ್ ಇನ್, ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಸ್ಟೋರ್ಡ್ ಇನ್, ಕರೆಕ್ಟ್ ಅದ, ADE. ಓಕೆ, ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಅಷ್ಟೇ ಏನು ಮಾಡ್ಬೋದಾ, ಸ್ಟೋರ್ ಮಾಡ್ಕೋಬೋದು ಇದ್ರೊಳಗೆ. ಓಕೆ, ನೆನಪು ಮಾಡ್ಕೊಂಬಿಡ್ರಿ, ದೀಸ್ ಆರ್ ಫ್ಯಾಟ್ ಸಾಲ್ಯುಬಲ್ ಸ್ಟೋರ್ಡ್, ಓನ್ಲಿ ವೈಟಮಿನ್ ಸ್ಟೋರ್ ಮಾಡ್ಬೋದು ಇದ್ರೊಳಗೆ. ಓಕೆ, ಅದನ್ನ ಕೇಳ ನಾವು. ವಿಚ್ ಆಫ್ ದ ಫಾಲೋವಿಂಗ್ ವೈಟಮಿನ್ಸ್ ಓನ್ಲಿ ಫ್ಯಾಟ್ ಸಾಲ್ಯುಬಲ್ ಸ್ಟೋರ್ಡ್? ವೈಟಮಿನ್ಸ್ ಲೈಕ್ ADE. ಓಕೆ, ವೈಟಮಿನ್ಸ್ ಲೈಕ್, ಓಕೆ ನೋಡ್ರಿ, ಕರೆಕ್ಟ್ ಸೆಂಟೆನ್ಸ್ ನೋಡ್ಕೊಂಬಿಟ್ರೆ, ಬಟ್ ಈಸಿ ಐತಿ. ಏನು ಹೇಳ್ತಾನೆ ಅಂದ್ರೆ ADE ಅದಲ್ಲ, ಇವು 3 ವೈಟಮಿನ್ಸ್ ಹೌದಿಲ್ಲ, ಇವು ವೈಟಮಿನ್ಸ್ ಅಷ್ಟು ನಾವು ಅಡಿಪೋಸ್ ಟಿಶ್ಯೂ ಒಳಗೆ ಸ್ಟೋರ್ ಮಾಡ್ಬೋದು. B6 ಮಾಡೋಕ್ಕೆ ಬರಲ್ಲ. B6 ಈಸ್ ಅ ವಾಟರ್ ಸಾಲ್ಯುಬಲ್.
ವಾಟರ್ ಸೊಲ್ಯೂಬಲ್, ದ್ಯಾಟ್ಸ್ ವೈ ನಾಟ್ ಸ್ಟೋರ್ಡ್ ಇನ್ ಅ ಅಡಿಪೋಸ್ ಟಿಶ್ಯೂ. ಓಕೆ, ಅಡಿಪೋಸ್ ಟಿಶ್ಯೂ ಒಳಗೆ ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಮುಗಿತಾ? ಕ್ಲಿಯರ್ ಆಯಿತಾ? ಇಷ್ಟು ಬರ್ಕೊಂಬಿಡ್ರಿ ನೀವು ಬೇಕಾದ್ರೆ. ವಾಟರ್ ಸೊಲ್ಯೂಬಲ್, ದ್ಯಾಟ್ಸ್ ವೈ ನಾಟ್ ಸ್ಟೋರ್ಡ್. ದೇ ಆರ್ ಆಸ್ಕಿಂಗ್ ನಾಟ್ ಸ್ಟೋರ್ಡ್ ಇನ್ ಅಡಿಪೋಸ್ ಟಿಶ್ಯೂ. ವೈಟಮಿನ್ B6 ಈಸ್ ಆಲ್ಸೋ ವೈಟಮಿನ್. ಇಲ್ಲೇನು ಕೊಟ್ಟನಲ್ಲ ಎಲ್ಲ ವೈಟಮಿನ್ ಸಿ. ಓಕೆ, ಗೊತ್ತಾಯ್ತಾ? ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾನ? ಫುಡ್ ಎಡಿಟಿವ್ಸ್ ಕೊಟ್ಟಾನ. ಫುಡ್ ಎಡಿಟಿವ್ಸ್ ದಟ್ ಆ್ಯಸ್ ಆ್ಯನ್ ಆ್ಯಂಟಿ ಆಕ್ಸಿಡೆಂಟ್ ಈಸ್. ಒಂದು ಸ್ವಲ್ಪ ಇದು NCERT ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ವರ್ಡ್ ಅಷ್ಟೇ ಕೊಟ್ಟಾನ, ಬಟ್ ಎಕ್ಸ್ಪ್ಲನೇಷನ್ ಇಲ್ಲ. ಓಕೆ, ಬಟ್ ಕ್ವಶನ್ಸ್ ಬರ್ತಾವ ಒಂದೊಂದು ಕನೆಕ್ಟಿವಿಟಿ ಕ್ವಶನ್ಸ್. ಫುಡ್ ಎಡಿಟಿವ್ ದ್ಯಾಟ್ ಆ್ಯಕ್ಟ್ ಆ್ಯಸ್ ಅ ಆ್ಯಂಟಿ ಆಕ್ಸಿಡೆಂಟ್ ಈಸ್. ಆ್ಯಂಟಿ ಆಕ್ಸಿಡೆಂಟ್ ಯಾವುದಾಗಿ ಆ್ಯಕ್ಟ್ ಆಗ್ತದೆ ಅಂತ ಕ್ವಶನ್ ಕೇಳತ್ತಾನ. ಇದು ಕ್ವಶನ್ ನಂಬರ್ 16. ಆಪ್ಷನ್ ಹೇಳಿಬಿಡ್ತಾನೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇದ್ರೊಳಗೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಅದಕ್ಕೆ BHA ಅಂತ ಕರೀತಾರೆ. ನಾ ಹೇಳ್ತೇನೆ ಇಲ್ಲಿ ನೋಡ, ನೀವು ಸರಿಯಾಗಿ ಓದ್ಕೋಬೇಕು ಅದನ್ನು. ಇಂಪಾರ್ಟೆಂಟ್ ಟಾಪಿಕ್ ಅದ ಇದು. ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಒಳಗೆ ಬರ್ತದೆ ಕ್ವಶನ್ಸ್. ಕ್ವಶನ್ಸ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಅಥವಾ ಫುಡ್ ಪ್ರಿಸರ್ವೇಟಿವ್ ಬಯೋಮಾಲಿಕ್ಯೂಲ್ಸ್. ಇದು ದಿಸ್ ಕ್ವಶನ್ ಫ್ರಮ್ ವಾಟ್ ಬಯೋಮಾಲಿಕ್ಯೂಲ್ಸ್. ಇಂಪಾರ್ಟೆಂಟ್ ಟಾಪಿಕ್ ಬಯೋಮಾಲಿಕ್ಯೂಲ್ಸ್. ಈಗ ನೋಡ, ಇದ್ರೊಳಗೆ ಗೊತ್ತಾತ ಫುಡ್ ಎಡಿಟಿವ್ ಈಸ್ ಡಿಫ್ರೆಂಟ್, ಫುಡ್ ಪ್ರಿಸರ್ವೇಟಿವ್ ಈಸ್ ಡಿಫ್ರೆಂಟ್ ರೀ. ಓಕೆ, ನೀವು ಒಂದು ಸ್ವಲ್ಪ ನೆನಪಿನ ಇಟ್ಕೋಬೇಕು. ಈಗ ಯಾವಪ್ಪ ಅಂದ್ರೆ BHA ಅಂತ ತೊಗೋನು. BHA ಅಂದರೆ ಬ್ಯೂಟೈಲೇಟೆಡ್ ಹೈಡ್ರಾಕ್ಸೈಲ್ ಎನಿಸೋಲ್ ಅಂತ ಕರೀತಾರೆ. ಇದಕ್ಕೆ ಬ್ಯೂಟೈಲೇಟೆಡ್ ಹೈಡ್ರಾಕ್ಸೈಲ್ ಎನಿಸೋಲ್. ಬ್ಯೂಟೈಲೇಟೆಡ್ ಹೈಡ್ರಾಕ್ಸೈಲ್ ಎನಿಸೋಲ್, ದಿಸ್ ಈಸ್ ದ ಲಾಂಗ್ ಫಾರ್ಮ್ ಆಫ್ BHA. ಓಕೆ, BHA ಈಸ್ ಆ್ಯಕ್ಟ್ ಆ್ಯಸ್ ಅ ವಾಟ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಆ್ಯಕ್ಟ್ ಆಗ್ತದೆ. ಎಲ್ಲಿ ಯೂಸ್ ಮಾಡ್ತಾರೆ ಹೇಳ BHA ಇಟ್ ಈಸ್ ಯೂಸ್ಡ್ ಇನ್ ವಾಟ್ ವೆಜಿಟೇಬಲ್ ಆಯಿಲ್. ಓಕೆ, ನಾವು ವೆಜಿಟೇಬಲ್ ಆಯಿಲ್ ಅಂತಂದ್ರೆ ನೀವು ಗುರ್ತದಲ್ಲ, ನಾವು ಮನ್ಯಾಗ ಯೂಸ್ ಮಾಡ್ತೋಲ್ರಿ. ಓಕೆ, ಗಾಣದ ಎಣ್ಣೆ ಅಂತ ಏನು ಕರಿತೀರಲ್ಲ, ಅದ್ರೊಳಗೆ ಏನು ಮಾಡ್ತಾರೆ BHA ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ BHA ಅಂತಂದ್ರೆ, BHA ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಲೈಕ್ ವೆಜಿಟೇಬಲ್ಸ್ ಆಯಿಲ್ ಗೆಟಿಂಗ್ ಆಕ್ಸಿಡೈಸ್ ಆಗಂಗಿಲ್ಲ. ಈಗ ನೋಡ, ನೀವು ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಆಯಿಲ್ ತೊಗೊಂಡಿರ್ತೀರಿ, ಓಪನ್ ಮಾಡಿ ಹೇಳ್ರಿ ನೋಡೋಣ, ಹಂಗೆ ಇರ್ತೈತೆ ಅದು. ಅದ್ರೊಳಗೆ ಏನು ಟೇಸ್ಟ್ ಚೇಂಜ್ ಆಗಂಗಿಲ್ಲ, ಏನೂ ಚೇಂಜ್ ಆಗಂಗಿಲ್ಲ. ನೀವು ಓಪನ್ ಮಾಡಿಟ್ರೆ ಅಂದ್ರೆ ಆಕ್ಸಿಡೈಸ್ ಆಗಂಗಿಲ್ಲ. ಬಟ್ ಇದೋ ಒಂದು ಕ್ವಶನ್ ಬಂದಿತ್ತು ನೋಡಿ. ಐ ಥಿಂಕ್ ದ್ಯಾಟ್ ಕ್ವಶನ್ ಈಸ್ ಆಲ್ಸೋ ಡಿಸ್ಕಸ್ಡ್ ಇನ್ ವಾಟ್ ಪ್ರೀವಿಯಸ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡಿದ್ದು. ಫಸ್ಟ್ ವಿಡಿಯೋ ಒಳಗೆ ಐ ಥಿಂಕ್ ಕ್ಲೋರೋಫಾರ್ಮ್ ಇತ್ತು ಗೊತ್ತೈತಿ. CHCl3 ಇತ್ತು ನೋಡ, ನೆನಪೈತ್ರಿ. CHCl3ಯನ್ನು ನೀವು ಎಕ್ಸ್ಪೋಸರ್ ಮಾಡಿರಿ ಅಂದ್ರೆ ಏನಾಗ್ತೈತೆ, ಪಾಸಸಿನ್ ಗ್ಯಾಸ್ ಆಗಿ COCl2 ಆಗಿ ಕನ್ವರ್ಟ್ ಆಗ್ತೈತಿ. ಇನ್ ದಿಸ್ ಕೇಸ್ ಕ್ಲೋರೋಫಾರ್ಮ್ ಈಸ್ ಅಂಡರ್ಗೋಯಿಂಗ್ ಟು ವಾಟ್ ಆಕ್ಸಿಡೈಸ್ಡ್. ಬಟ್ ಇಲ್ಲಿ ವೆಜಿಟೇಬಲ್ ಆಯಿಲ್ ಆಕ್ಸಿಡೈಸ್ ಆಗಂಗಿಲ್ಲ. ಆಕ್ಸಿಡೈಸ್ ಆಯ್ತಂದ್ರೆ ನಮಗೆಲ್ಲ ಪ್ರಾಬ್ಲಮ್ ಬರಲ್ಲ. ಈಗ ನೀವು ತೊಗೊಂಡು ಬಂದಿರ್ತೀರಪ್ಪ ಅಂಗಡಿಯಿಂದ. ಓಕೆ, ಎಲ್ಲೋ ಬೈ ಚಾನ್ಸ್ ಓಪನ್ ಮಾಡಿ ಇಟ್ಟಿರತ್ತಂದ್ರೆ ಅದು ಮತ್ತು ನೀವು ಒಂದು ವೀಕ್ ಬೇಡ ಅಂತಲೇ ಅದ್ರ ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ಅದ್ರದ್ದು. ಬಟ್ BHA ಹಾಕೋದ್ರಿಂದ ಅದ್ರದ್ದು ಟೇಸ್ಟ್ ಚೇಂಜ್ ಆಗಂಗಿಲ್ಲ, ಆ್ಯಸ್ ಇಟ್ ಈಸ್ ಇರ್ತೈತೆ ರೀ. ಆಕ್ಸಿಡೈಸರ್ ಆಗಂಗಿಲ್ಲ. ಆಕ್ಸಿಡೈಸ್ ಆಯ್ತು ಅಂದ್ರೆ ಅಷ್ಟು ಚೇಂಜ್ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಅದು ನೋಡ್ರಿ, ಆಲ್ಕೋಹಾಲ್ ಕ್ಯಾನ್ ಅಂಡರ್ಗೋ ಆಕ್ಸಿಡೈಸ್ಡ್. ಆಲ್ಕೋಹಾಲ್ ಓಪನ್ ಮಾಡಿಟ್ಟಿರತ್ತಂದ್ರೆ ವಿದಿನ್ 3 to 4 hours ಒಳಗೆ ದ ಆಲ್ಕೋಹಾಲ್ ಟೇಸ್ಟ್ ಈಸ್ ಗೋಯಿಂಗ್ ಟು ಚೇಂಜ್ ಆಗಿಬಿಡ್ತೈತಿ. ಆಟೋಮ್ಯಾಟಿಕಲಿ ದಟ್ ಈಸ್ ಆ್ಯಕ್ಟ್ ಆ್ಯಸ್ ಅ ಅಸಿಡ್ ಗತ್ಲೆ ಆ್ಯಕ್ಟ್ ಆಗ್ತೈತಿ. ಆಲ್ಕೋಹಾಲ್ ಅಸಿಡ್ ಆ್ಯಕ್ಚುಲಿ, ಬಟ್ ಮುಂದೆ ಏನಾಗ್ತದೆ ಅಂದರೆ ಚೇಂಜ್ ಆಗ್ತೈತಿ ಅದರದ್ದು. ಓಕೆ, ಮತ್ತೊಂದು ಏನಾಗ್ತೈತೆ ಅಂದ್ರೆ ಇದನ್ನು BHA ಆ್ಯಡ್ ಮಾಡೋದ್ರಿಂದ ಮತ್ತು ನಾವು ಸ್ಟಾಪ್ ಮಾಡ್ಬೋದು. ಏನು ಪ್ರಿವೆಂಟ್ ಮಾಡ್ಬೋದು? ಪ್ರಿವೆಂಟ್ ದೆಮ್ ಫ್ರಾಮ್ ರ್ಯಾನ್ಸಿಡ್ ಗೋಯಿಂಗ್ ವಾಟ್ ರ್ಯಾನ್ಸಿಡ್ ಮೀನ್ಸ್ ವಾಟ್ ಬ್ಯಾಡ್ ಸ್ಮೆಲ್. ರ್ಯಾನ್ಸಿಡ್ ಅಂತ ಬರ್ತೈತೆ, ಅಲ್ಲಿ ಬ್ಯಾಡ್ ಸ್ಮೆಲ್ ಇರ್ತೈತೆ ರೀ. ಓಕೆ, ನಾವು ಅದನ್ನು ಸ್ಟಾಪ್ ಮಾಡ್ಬೋದು. ಓಕೆ, BHA ಹಾಕೋದ್ರಿಂದ ನಾವು ಏನು ವೆಜಿಟೇಬಲ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದರೊಳಗೆಲ್ಲ BHA ಹಾಕಿರ್ತಾರೆ ರೀ. ಓಕೆ, ಬ್ಯೂಟೈಲೇಟೆಡ್ ಹೈಡ್ರಾಕ್ಸೈಲ್, ದ್ಯಾಟ್ಸ್ ವೈ ದಿಸ್ BHA ಈಸ್ ಆ್ಯಕ್ಟ್ ಆ್ಯಸ್ ಅ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗ್ತದೆ. ಗೊತ್ತಾಯ್ತಾ? ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಏನು ಗೊತ್ತಾಯ್ತು ರೀ? ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗ್ತದೆ. ಸ್ವಲ್ಪ ನೀವು ನೆನಪನ್ನ ಇಟ್ಕೋಬೇಕು. ಓಕೆ, ಗೊತ್ತಾಯ್ತಾ? ಎಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ, ಆ ಪಾಯಿಂಟ್ಸನ್ನು ನೀವು ಬರೆದು ಬಿಡ್ರಿ. ಅಂದರೆ ಬ್ಯೂಟೈಲೇಟೆಡ್ when we are going to add a BHA in vegetable oil that do not undergo oxidized and prevent from the getting ಅಥವಾ prevent from the going rancid. ಓಕೆ, ಅಂದರೆ ಬ್ಯಾಡ್ ಸ್ಮೆಲ್ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ ರೀ. ಓಕೆ, ಮತ್ತು ನೆಕ್ಸ್ಟ್ ಎಡಿಟಿವ್ಸ್ ಇಸ್ ಡಿಫ್ರೆಂಟ್. ಎಡಿಟಿವ್ಸ್ ಅಂದರೆ ನಾವು ಡೈರೆಕ್ಟ್ ಇನಿಷಿಯಲಿನೇ ಆ್ಯಡ್ ಮಾಡಿರ್ತೀವಿ. ಓಕೆ, ಯೂಸರ್ ಅಂದರೆ ಇನ್ ಜನರಲ್ ಹೇಳತ್ತೇನೆ. ಓಕೆ, ಅದು ನೀವು ಫುಲ್ ಡಿಟೇಲ್ ಬೇಕಂತಂದ್ರೆ ನೋಡ್ಬೇಕು ಬೇರೆ ಬುಕ್ ಅದ್ರೊಳಗೆ, ಯಾಕಂದರೆ NCERT ಒಳಗೆ ಫುಲ್ ಡಿಟೇಲ್ ಕೊಟ್ಟಿಲ್ಲ, ಅದು ನೋಡ್ಬೇಕು. ಇದನ್ನೊಂದು ಸ್ವಲ್ಪ ನೋಡ್ಕೊಟ್ರು. ಓಕೆ, ನೆಕ್ಸ್ಟ್ ಶುಗರ್ ಸಿರಪ್ ಅದ, ಸಾಲ್ಟ್ ಅದ. ಈಗ ನೋಡ, ಶುಗರ್ ಸಿರಪ್ ಅಂದರೆ ಶುಗರ್ ಪ್ಲಸ್ ವಾಟರ್ ರೀ. ಓಕೆ, ನೆಕ್ಸ್ಟ್ ಸಾಲ್ಟ್. ಈಗ ಸಾಲ್ಟ್ ಇವು ಎರಡು ಏನು ಗೊತ್ತೈತೆ ನೀವು, ದೀಸ್ ಟು ಆರ್ ಇಂಡಿಕೇಟ್ ಫುಡ್ ಪ್ರಿಸರ್ವೇಟಿವ್. ಫುಡ್
ಪ್ರಿಸರ್ವೇಟಿವ್. ಫುಡ್ ಪ್ರಿಸರ್ವ್ ಮಾಡ್ತಾವೆ. ಇದನ್ನು ಎರಡು ಹಾಕಿರಿ ಅಂದ್ರೆ ಫುಡ್ ಜಲ್ದಿ ವೇಸ್ಟ್ ಆಗಂಗಿಲ್ಲ, ಅಂದ್ರೆ ಸ್ಪಾಯ್ಲ್ ಆಗಂಗಿಲ್ಲ ಅಂತಂದಂಗೆ. ನೆಕ್ಸ್ಟ್ ಇನ್ನೊಂದು ಅದ ನೋಡು, ಸ್ಯಾಕ್ರೀನ್. ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಿರ್ತಾನೆ ಥಿಯರಿ ಎಕ್ಸಾಮ್ಗೆ. ಸ್ಯಾಕ್ರೀನ್ ಇಟ್ ಈಸ್ ಅ ವಾಟ್? ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಓಕೆ, ಆರ್ಟಿಫಿಷಿಯಲ್ ಏನಂತ ಕರೀತಾರೆ? ಇದಕ್ಕೆ ಸ್ವೀಟ್ನರ್ಸ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಏನಂತ ಕರೀತಾರೆ? ಸ್ವೀಟ್ನರ್ಸ್ ಅಂತ ಕರೀತಾರೆ, ಅಥವಾ ಸ್ವೀಟ್ನಿಂಗ್ ಏಜೆಂಟ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂದ್ರೆ ನಡೀತದೆ, ಅಥವಾ ಸ್ವೀಟ್ನಿಂಗ್ ಏಜೆಂಟ್ ಅಂತೂ ಕರೀತಾರೆ ಇದಕ್ಕೆ. ಓಕೆ, ಮತ್ತು ನೀವು ಹಿಂಗೆ ವರ್ಡ್ ಕೊಟ್ಟಿದ್ದಂದ್ರೆ ಇದನ್ನು ಮಾಡೋಂಗಿಲ್ಲ. ಸ್ವೀಟ್ನಿಂಗ್ ಏಜೆಂಟ್ ಅಂದ್ರೆ ಒಂದು, ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂದ್ರೆ ಒಂದು. ಅಂದ್ರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ರೀ ಅಂದ್ರೆ ಇದು ಐ ಥಿಂಕ್ ನೀವು ಶುಗರ್ ಕಂಪೇರ್ ಮಾಡಿರಿ ಅಂದ್ರೆ ಇದು 550 ಟೈಮ್ಸ್ ಗ್ರೇಟ್ರ್ ಸ್ವೀಟ್ ಇರ್ತೈತೆ ರೀ. ಅಷ್ಟು ಸ್ವೀಟ್ ಇರ್ತೈತೆ ರೀ. ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತಾ ಇರ್ತಾರಂತಂದ್ರೆ, ನೀವು ಅಲ್ಲಿ ಹೋಟೆಲ್ದಾಗ ಯೂಸ್ವಲಿ ಕಡಿಮೆ ಶುಗರ್ ಹಾಕ್ತಾನೆ. ಬಟ್ ನೀವು ಈಗ ಜ್ಯೂಸ್ ಅದು ಕುಡಿತಿರ್ತೀರಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಲೆಮನ್ ಜ್ಯೂಸ್ ಅದು ಹೋಗಿರ್ತಿರ್ತಿಲ್ಲ, ಅಲ್ಲಿ ಯೂಸ್ವಲಿ ಹಾಕ್ತಿರ್ತಾನೆ. ಅದಕ್ಕೆ ಅವಾಯ್ಡ್ ಮಾಡ್ಬೇಕು ರೀ ಇವೆಲ್ಲ. ಕ್ಯಾನ್ಸರ್ ಬರುವಂಥ ಕೆಮಿಕಲ್ಸ್ ಇವು. ಸ್ಯಾಕ್ರಿನ್ ಆಗಲಿ, ಸುಕ್ರಾಲೋಸ್ ಆಗಲಿ, ಯಾವುದು ಅಸ್ಪಾರ್ಟಮೆ ಆಗಲಿ, ಇವೆಲ್ಲ ಬರ್ತಾವಲ್ಲ, ಎಲ್ಲ ಕ್ಯಾನ್ಸರ್ ರಿಯೇಜೆಂಟ್ ರೀ. ಓಕೆ, ಇದು BHA ಬ್ಯೂಟಾಲೇಟೆಡ್ ಹೈಡ್ರಾಕ್ಸೈಲ್ ಎನಿಸೋಲ್, ದಿಸ್ ಈಸ್ ಕ್ಯಾನ್ಸರ್ ರಿಯೇಜೆಂಟ್. ಬಟ್ ಏನದು ಅನಿವಾರ್ಯ ಅದ ರೀ. ಓಕೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್. ಈಗ ಆಯಿಲ್ ಅಂತಂದ್ರೆ ನಾವು ಏನು ವೆಜಿಟೇಬಲ್ ಆಯಿಲ್ ಯೂಸ್ ಮಾಡ್ತೀವಲ್ಲ, ಇಂಡೈರೆಕ್ಟ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅವೆಲ್ಲ. ಓಕೆ, ಆಯಿತಾ? ಗುರ್ತಾಯ್ತಲ್ಲ ರೀ. ಓಕೆ, ನೆಕ್ಸ್ಟ್ ಗುರ್ತೈತೆ ಸ್ಯಾಕ್ರಿನ್ ಅಂದ್ರೆ ಗುರ್ತೈತೆ, ಇದು ಗುರ್ತೈತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ರೀ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಡ್ರಗ್ ಎಂಜೈಮ್ ಇಂಟ್ರಾಕ್ಷನ್ ಅಂತ ಕ್ವಶನ್ ಕೇಳತ್ತಾನ. ಯಾವ್ದು ರಿಲೇಟೆಡ್ ಇಲ್ಪ ಡ್ರಗ್ ಎಂಜೈಮ್ ಇಂಟ್ರಾಕ್ಷನ್ ಅಂತಂದ್ರೆ ನೀವು ಥಿಂಕ್ ಮಾಡ್ಬೇಕು ಇದ್ರೊಳಗೆ. ಯಾವ್ದು ಆಪ್ಷನ್ ನೋಡಿರಿ, ಪೌಸ್ ಮಾಡಿರ್ಬೇಕಾದ್ರೆ ಥಿಂಕ್ ಮಾಡಿರಿ ಅಂದರೆ ಬರ್ತದೆ ಡ್ರಗ್ ಎಂಜೈಮ್ ಇಂಟ್ರಾಕ್ಷನ್ ಒಳಗೆ. ದ ಆಪ್ಷನ್ ಈಸ್, ಕ್ವಶನ್ ನಂಬರ್ ಎಷ್ಟಪ್ಪ ಇದೆ? 16 17. ಆಪ್ಷನ್ ಈಸ್ ವಾಟ್? ಡಿ, ಎಂಟಾಗೋನಿಸ್ಟ್. ಓಕೆ, ಎಂಟಾಗೋನಿಸ್ಟ್. ಓಕೆ, ದಿಸ್ ಈಸ್ ಆಪ್ಷನ್. ಅಂದರೆ ಏನು ಕೇಳತ್ತಾನ? ವಿಚ್ ಈಸ್ ನಾಟ್ ಕೇಳತ್ತಾನ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಅಂದರೆ ವಿಚ್ ಒನ್ ಈಸ್ ಆಡ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಡ್ರಗ್ ಎಂಜೈಮ್ ಇಂಟ್ರಾಕ್ಷನ್. ಇದು ಎಂಟಾಗೋನಿಸ್ಟ್ ಈಸ್ ನಾಟ್ ಇನ್ವಾಲ್ಡ್ ಇನ್ ಅ ಡ್ರಗ್ ಎಂಜೈಮ್ ಇಂಟ್ರಾಕ್ಷನ್, ಬಟ್ ಕೋ ಎಂಜೈಮ್, ಅಲೋಸ್ಟೆರಿಕ್ ಸೈಟು, ಎಂಜೈಮ್ ಇನಿಬಿಟರ್, ದೀಸ್ 3 ಆರ್ ಯೂಸ್ಡ್ ಇನ್ ವಾಟ್? ಡ್ರಗ್ ಎಂಜೈಮ್ ಇಂಟ್ರಾಕ್ಷನ್. ಬಟ್ ಎಂಟಾಗೋನಿಸ್ಟ್ ಪ್ರೊಸೆಸ್ ಏನಂತಂದರೆ, ಎಂಟಾಗೋನಿಸ್ಟ್ ಏನು ಮಾಡ್ತೈತಿ? ಪ್ರೋಗ್ರೆಸ್ ದ ಆ್ಯಕ್ಷನ್ ಆಫ್ ಡ್ರಗ್ಸ್. Progress the action of drugs by occupying enzyme sites themselves. Okay, ತಾನು ಆಟೋಮೆಟಿಕ್ ಏನಾಗ್ತೈತಿ? ಎಂಜೈಮ್ ಆಗ್ತೈತಿ. ಆ್ಯಂಡ್ ಹೆನ್ಸ್ ಇಟ್ ಈಸ್ ಅ ಆಡ್ ಒನ್ ಔಟ್. ಇದು ಆಡ್. ಓಕೆ, ಬಟ್ ಇವೆಲ್ಲ ಏನಾಗಿರ್ತಾವ? ದೆಮ್ಸೆಲ್ಸ್ ಅಕ್ಯುಫೈ ಆಗಂಗಿಲ್ಲ. ಓಕೆ, ಬಟ್ ಇದು ಆಟೋಮೆಟಿಕ್ ಏನಾಗ್ತೈತಿ? ಅಕ್ಯುಫೈ ಮಾಡ್ಕೋತೈತಿ ಎಂಜೈಮ್ ಸೈಟ್. ಅದಕ್ಕೆ ಆ್ಯಂಟೋಗೋನಿಸ್ಟ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 17 ಆಯಿತಾ. ನೆಕ್ಸ್ಟ್ 18. ವಿಚ್ ಆಫ್ ದ ಫಾಲೋಯಿಂಗ್ ಮೊನೋಮರ್ ಕ್ಯಾನ್ ಅಂಡರ್ಗೋ ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಕಂಡೆನ್ಸೇಷನ್ ಪಾಲಿಮರ್ ಅಂದರೆ ದಿಸ್ ಕ್ವಶನ್ ವಿಲ್ ಕಮ್ ಫ್ರಮ್ ವಾಟರ್ ಪಾಲಿಮರ್ ಟಾಪಿಕ್ ಒಳಗದ. ಓಕೆ, ದಟ್ ಈಸ್ ಐ ಥಿಂಕ್ ರೆಡ್ಯೂಸ್ಡ್ ಸಿಲೆಬಸ್ ಪಾಲಿಮರ್. ಓಕೆ, ಯಾವುದು ಅಮೈನ್ಸ್ ಅದ, ಬಟ್ ಪಾಲಿಮರ್ಸ್ ಇಲ್ಲ ಅನಿಸ್ತದ. ಹೌದಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೊನೋಮರ್ ಕ್ಯಾನ್ ಅಂಡರ್ಗೋ ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ರೀ. ಆಪ್ಷನ್ ಡಿ ಈಸ್ ರೈಟ್. ಗ್ಲೈಸಿನ್ ರೀ. ಅಂದ್ರೆ ಕಂಡೆನ್ಸೇಷನ್ ಅಂದರೆ ದೇರ್ ಈಸ್ ಅ ರಿಮೂವ್ ಆಫ್ ವಾಟರ್ ಮಾಲಿಕ್ಯೂಲ್ ರೀ. ಕಂಡೆನ್ಸೇಷನ್ ಅಂದರೆ ಏನು ಕರಿತೀರಿ? ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಬೇಕಾ. ಈಗ ಫಾರ್ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಗ್ಲೈಸಿನ್ ನೀವು ಥಿಂಕ್ ಮಾಡತ್ತಂದ್ರೆ NH2 ಬರ್ತದೆ ಇಲ್ಲಿ ಐ ಥಿಂಕ್. ಓಕೆ, NH2 ಸಿಂಗಲ್ ಬಾಂಡ್, ನೆಕ್ಸ್ಟ್ C ಡಬಲ್ ಬಾಂಡು OH. ಇದು N ಅಂತಂದ್ರೆ ಏನು? ಮೊನೋಮರ್. ಓಕೆ, ನೆಕ್ಸ್ಟ್ ಇಲ್ಲಿ ಬರೆದ್ರೆ, ಇಲ್ಲಿ ಈ ಕಡೆ ಮುಂದೆ ಬರೆದ್ರಂದ್ರೆ ದಟ್ ಈಸ್ ಕಾಲ್ಡ್ ವಾಟ್? ಪಾಲಿಮರ್. ಇಲ್ಲಿ ನೀವು ನೆಕ್ಸ್ಟ್ ತೊಗೊಂಡ್ರೆ ಇದನ್ನ ತೊಗೋಬೋದು. N, ಇಲ್ಲಿ H2N, ನೆಕ್ಸ್ಟ್ C ಡಬಲ್ ಬಾಂಡು, ನೆಕ್ಸ್ಟ್ OH. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ಗ್ಲೈಸಿನ್ ಪ್ಲಸ್ ಗ್ಲೈಸಿನ್. ಓಕೆ, ಇವೆರಡು ಮಿಕ್ಸ್ ಮಾಡಿರಿ ಅಂದ್ರೆ ಏನಾಗ್ತದೆ? ದೆರ್ ಈಸ್ ಎ ರಿಲೀಸ್ ಆಫ್ ವಾಟರ್ ಮಾಲಿಕ್ಯೂಲ್. N ಮೋಲ್ಸ್ ಅದು ಎಷ್ಟು ಬೇಕಾದಷ್ಟು ಇರ್ಬೋದಲ್ಲ. ಏನು ಮಾಡಿರಿ? ಜಸ್ಟ್ ಇದ್ರೊಳಗಿಂದ ಒಂದು ಏನು ತೊಗೊಳ್ರಿ? ಡೈರೆಕ್ಟ್ OH ತೊಗೋತೀರಿ. OH ತೊಗೊಳ್ರಿ. ಇದ್ರೊಳಗಿಂದ ಇಲ್ಲಿದೊಂದು ಹೈಡ್ರೋಜನ್ ತೊಗೊರಿ, ವಾಟರ್ ಮಾಲಿಕ್ಯೂಲ್ ರಿಲೀಸ್ ಮಾಡಿರಿ. ಡೈರೆಕ್ಟ್ ಏನು ಹೋಗ್ತದೆ ಅದನ್ನು ಬರೆದು ಬಿಡ್ರಿ. ಹಿಂಗೆ ಹಾಕ್ರಿ ಸ್ಟ್ರಕ್ಚರ. ಇಲ್ಲಿದೊಂದು ಹೈಡ್ರೋಜನ್ ಹೋಗಿರ್ತದಲ್ಲ, ಆ್ಯಕ್ಚುಲಿ N, ದಿಸ್ ಈಸ್ ಕಂಟೈನಿಂಗ್ ಒನ್ ಹೈಡ್ರೋಜನ್. ನೆಕ್ಸ್ಟ್ C ಡಬಲ್ ಬಾಂಡು, ನೆಕ್ಸ್ಟ್ ಇಲ್ಲಿ N ಒಂದು ಹೈಡ್ರೋಜನ್ ಇರ್ತದೆ. ಓಕೆ, ನೆಕ್ಸ್ಟ್ ಏನು ಬರ್ತದೆ? ಇಲ್ಲಿ C ಡಬಲ್ ಬಾಂಡು, ನೆಕ್ಸ್ಟ್ ಈ ರೀತಿ ಇರ್ತದೆ. ದಿಸ್ ಈಸ್ ಕಾಲ್ಡ್ N. ಇಲ್ಲಿ N ಬರೋದ್ರಿ ಅಂದ್ರೆ ಓಕೆ ಗೊತ್ತಾಯ್ತು. ಇಲ್ಲಿ N ಬರೋದ್ರಿ ಅಂದ್ರೆ ಪಾಲಿಮರ್, ಇಲ್ಲಿ N ಬರೋದ್ರಿ ಅಂದ್ರೆ ಮೊನೋಮರ್ ಅಂದಂಗೆ. ಓಕೆ, ದಿಸ್ ಈಸ್ ವಾಟ್? ಆಪ್ಷನ್ ಡಿ ಈಸ್ ರೈಟ್, ಗ್ಲೈಸಿನ್. ಓಕೆ ಫ್ರೆಂಡ್ಸ್, next question is there, we will discuss next.
ವಿಡಿಯೋ. ಓಕೆ, ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ದಟ್ ಇಸ್ ರಿಲೇಟೆಡ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇರ್ಬೇಕು. ಓಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲೊಂದು ಕ್ವಶನ್ ನೋಡ, ಇದು ನೋಡಿರಿ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿ ನೋಡೋಣ ಇದು ಆನ್ಸರ್. ಓಕೆ, ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ ನಿಮ್ಗೆ ನೆಕ್ಸ್ಟ್ ವೀಕ್. ಸಿಂಪಲ್ ಅದ ಇದು PUC ಫಸ್ಟ್ ಇಯರ್ ಕಾನ್ಸೆಪ್ಟ್. ನೋಡಿರಿ ಕ್ವಶನ್ ನಂಬರ್ 19, ವಿಚ್ ಆಪ್ಷನ್ ಈಸ್ ರೈಟ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆ್ಯಂಡ್ comment on the comment box. Okay, thank you.